ಜೀವ ಉಳಿತಲ್ಲಮ್ಮ, ಅದೇ ನಮ್ಮ ಪುಣ್ಯ. ದುಡ್ಡು ಕಾಸು ಏನಾದ್ರು ಇಟ್ಟಿದ್ದೇನಮ್ಮ? ಇಲ್ಲ ಆಂಟಿ, ಅಮ್ಮಂಗೆ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದಲ್ಲ, ದುಡ್ಡು ಬೇಕಾಗ್ಬೋದು ಅಂತ ಎಲ್ಲ ಎತ್ಕೊಂಡ್ ಬಂದಿದ್ದೆ. ಅದ್ ನನ್ನ ಹತ್ರನೇ ಇದೆ. ಅಪ್ಪ, ಅಷ್ಟಾದ್ರೂ ಉಳಿತಲ್ಲ. ನೀನು ದುಡ್ಡು ತಗೊಂಬಂದು ಒಳ್ಳೆ ಕೆಲಸನೇ ಮಾಡಿದೀಯ. ಬೇಜಾರು ಮಾಡ್ಕೋಬೇಡಮ್ಮ ಸುಧಾ. ತಗೋ, ಮನೆ ಹಂಗಾಯ್ತಲ್ಲ, ನಿನಗೂ ಭಾಗ್ಯಂಗೂ ಮತ್ತೆ ಪುಟ್ಟಿಗೂ ಬಟ್ಟೆ ತಗೊಬಂದಿದ್ದೀನಿ ನೋಡು. ನೀ ಸಮಾಧಾನ ಮಾಡ್ಕೋ, ಬೇಜಾರು ಆಗ್ಬೇಡ. ನಾನಲ್ಲಿ ಹೋಗ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅಮ್ಮನ ನೋಡ್ಕೊಮ್ಮ ನೀನು. ಏನ್ ಮಾಡ್ಲಿ ನಾನು ಇವಾಗ? ಎಲ್ಲಿಗೆ ಹೋಗ್ಲಿ? ಇದ್ದಿದ್ ಒಂದ್ ಮನೆ. ಇಂಥ ಕೆಲಸ ಆಗೋಯ್ತು. ಅಳಿಮಯ್ಯ, ಮನೆಗೆ ಇನ್ನೊಂದು ಬಾಗಿಲು ಇರುತ್ತೆ ಅಂತ ಯೋಚನೆ ಮಾಡೋದನ್ನ ಬರೆದು ಬಿಟ್ವಲ್ಲೋ. ಅದಕ್ಕೆ ಎಲ್ಲ ದಿಕ್ಕಲ್ಲೂ ಯೋಚನೆ ಮಾಡಬೇಕು ಅಂತ ಹೇಳೋದು. ಅಳಿಮಯ್ಯ, ಕೈಗೆ ಬಂತು ಬಾಯಿಗೆ ಬರಲಿಲ್ವಲ್ಲೋ. ಈ ಸಿಸ್ಟರ್ಗೆ ಹೆಂಗೆ ಮುಖ ತೋರಿಸೋದು? ಸಿಸ್ಟರ್ಗೆ ಫೋನ್ ಮಾಡಿ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಬಿಲ್ಡಪ್ ಬೇರೆ ಕೊಟ್ಟಿದ್ದೆ. ಈಗ ಹೆಂಗೆ ಮುಖ ತೋರಿಸ್ಲಿ? ಅದಕ್ಕೆ ಹೇಳೋದು ಸುಮ್ಮನೆ ಬಿಲ್ಡಪ್ ಕೊಟ್ಕೋಬಾರ್ದು ಅಂತ. ನಮಗೆ ನಾವೇ ಬಿಲ್ಡಪ್ ಕೊಟ್ಕೊಳ್ಳೋ ಚೆನ್ನಾಗಿರಲ್ಲ ಅಳಿಮಯ್ಯ. ನಮ್ಮ ಕೆಲಸ ನಮಗೆ ಬಿಲ್ಡಪ್ ಕೊಡಬೇಕು, ಗೊತ್ತಾಯ್ತಾ? ಏಕೆ ಕಿಂಡಲ್ ಮಾಡ್ತಿದ್ಯಾ? ನಾನು ನೀನು ಕಿಂಡಲ್ ಮಾಡ್ತಾ ಇಲ್ಲಪ್ಪ, ಇರೋ ಸತ್ಯನ ಹೇಳ್ತಾ ಇದ್ದೀನಿ. ನೀನು ನಿನಗೆ ಹೇಳ್ದಂತ ತಿಳ್ಕೊಬೇಡಪ್ಪ. ಇಷ್ಟೆಲ್ಲ ಆದ್ಮೇಲೆ ನಾನಂತೂ ಸುಮ್ಮನೆ ಇರೋದಿಲ್ಲ ಮಾಮ್ಸ್. ಜಿದ್ದಿಗೆ ಬಿದ್ದುಬಿಟ್ಟಿದ್ದೀನಿ ನಾನು. ಇವತ್ತಿಂದಾನು ಇವರ ಮನೆ ಹತ್ರ ಒಬ್ಬನ ಕಾವಲಿಗೆ ಅಂತ ಹೇಳ್ತೀನಿ. ಒಂದು ರೈಟ್ ಟೈಮ್ ನೋಡ್ಕೊಂಡು ಇವರಿಬ್ರು ಕತೆ ನಾನು ಮುಗಿಸ್ತೀನಿ ಮಾಮ್ಸ್. ಮುಗಿಸ್ತೀನಿ. ಇವ್ರ ಕತೆನ ನಾನು ಮುಗಿಸ್ಲಿಲ್ಲ, ನನ್ನ ಹೆಸರು ಜೇಡಿನೇ ಅಲ್ಲ. ಜೇಡಿನೇ ಅಲ್ಲ. ನೀನು ಏನು ಮಾಡ್ತೀವಿ ಗೊತ್ತಿಲ್ಲ ಅಳಿಮಯ್ಯ. ಆದರೆ ನನ್ನ ಸಿಸ್ಟರ್ಗೆ ನಾನು ಮುಖ ಹೆಂಗೆ ತೋರಿಸ್ಲಿ? ಅವಳು ನನ್ನ ಮುಖ ಕಂಡ ತಕ್ಷಣ ಕೂತು ಹೋಗ್ಬಿಟ್ರೆ ಅಯ್ಯೋ ದೇವ್ರೆ. ಭಾಗ್ಯ, ನೀನು ಕೊನೆಗೂ ನಮ್ಮ ಪಾಲಿನ ದೌರ್ಭಾಗ್ಯ ಉಳಿದ್ಬಿಟ್ಟಿಯಲ್ಲ. ನಿನ್ನನ್ನು ಮುಗಿಸ್ದೆ ಬಿಡಲ್ಲ. ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ ಮಾಮ್ಸ್. ನಡಿ ಹೋಗೋಣ. ಫೋನಲ್ಲಿ ಏನೋ ಗುಡ್ ನ್ಯೂಸ್ ಅಂತ ಹೇಳಿದೆ. ಏನಾಯ್ತು? ಭಾಗ್ಯ ಸಿಕ್ಕಿದ್ಲಾ? ಹಾಂ ಸಿಸ್ಟರ್, ಭಾಗ್ಯ ಸಿಕ್ಕಿದ್ಲು. ಭಾಗ್ಯ ಸಿಕ್ಕಿದ್ಲಾ? ಎಲ್ಲಿ ಸಿಕ್ಕಿದ್ಲು? ಹೇಗೆ ಸಿಕ್ಕಿದ್ಲು? ಅವಳು ಇರೋ ಜಾಗ ಗೊತ್ತಾಯ್ತಾ? ಆದರೆ ಸದ್ಯ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ ಸಿಸ್ಟರ್. ಯಾಕಣ್ಣ ಯಾವಾಗಲೂ ಹೀಗೆ ಮಾಡ್ತೀಯ? ಅದೇನು ಅಂತ ಸರಿಯಾಗಿ ಹೇಳು. ಅದೇ ಸಿಸ್ಟರ್, ನಮ್ಮ ಅಳಿಮಯ್ಯ ಅವಳು ಎಲ್ಲಿದ್ದಾಳೆ ಅಂತ ಹುಡುಕಕ್ಕೆ ಜನ ಬಿಟ್ಟಿದ್ದಲ್ಲ, ಅವರು ಅವಳು ಎಲ್ಲಿದ್ದಾಳೆ ಅಂತ ಮಾಹಿತಿ ಕೊಟ್ಟರು. ಆ ಮಾಹಿತಿ ಪ್ರಕಾರ ನಾವು ಉತ್ತರಳ್ಳಿ ಸ್ಲಮ್ ಹತ್ರ ಹೋದ್ವಿ ಸಿಸ್ಟರ್. ನಾವು ಅವಳನ್ನ ಕಣ್ಣಾರೆ ನೋಡಿದ್ವಿ. ನಾವು ನೋಡುವಾಗ ಅವಳು ಮನೆಯಲ್ಲೇ ಇದ್ಲು. ನಮ್ಮ ಅಳಿಮಯ್ಯ ಏನು ಮಾಡ್ದ ಗೊತ್ತಾ? ಇದೇ ಕರೆಕ್ಟ್ ಟೈಮು, ಅವಳನ್ನು ಅಲ್ಲೇ ಮುಗಿಸೋಣ ಅಂತೇಳಿ ಪೆಟ್ರೋಲ್ ತರಿಸಿ ಬೆಂಕಿ ಹಚ್ಚೇ ಬಿಟ್ಟ ಸಿಸ್ಟರ್. ಅಂದ್ರೆ ಅವಳು ಸತ್ತೋದ್ಲಾ? ಇನ್ ಮುಂದೆ ಅವಳಿಂದ ನಮಗೆ ಕಾಟ ಇರಲ್ಲ ಅಲ್ವಾನಾ? ಯಾಕಣ್ಣ ಸುಮ್ಮನೆ ಇದೆಯಾ? ಏನು ಅಂತ ಹೇಳು. ಇಲ್ಲ ಸಿಸ್ಟರ್, ಅವಳು ಸಾಯಲಿಲ್ಲ. ಏನಣ್ಣ, ಬೆಂಕಿ ಹಚ್ಚಿದ್ರು ಅವಳು ಸಾಯ್ಲಿಲ್ವಾ? ಏನ್ ಹೇಳ್ತಾ ಇದೆಯಣ್ಣ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಸಿಸ್ಟರ್, ಅವಳು ಮನೆ ಒಳಗಡೆನೆ ಇರಲಿಲ್ಲ. ಅದು ನಮಗೂ ಗೊತ್ತಾಗಿಲ್ಲ ಸಿಸ್ಟರ್. ನಿನಗೆ ತಲೆ ಕೆಟ್ಟಿದ್ಯಾ? ಅಲ್ಲ, ಕಣ್ಣಾರೆ ಅವ್ರನ್ನ ನೋಡಿದ್ಯಾ ಅಂತ ಹೇಳಿದೆ. ನೀವು ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರಿ ಅಂತ ಹೇಳಿದೆ. ಈಗ ಅವಳು ಸಾಯ್ಲಿಲ್ಲ, ಮನೇಲೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದ್ ಹೇಗಣ ಸಾಧ್ಯ? ಅವಳಿಗೆ ತನ್ನ ಸುತ್ತಮುತ್ತ ಏನೋ ನಡೀತಿದೆ ಅಂತ ಅನುಮಾನ ಬಂದಿದೆ. ಅದಕ್ಕೆ ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾಳೆ. ಏನು? ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗಿದ್ದಾಳ? ಎಂತ ಕೆಲಸ ಮಾಡಿದೆ ಜೈ? ಸಿಕ್ಕಿರೋ ಒಳ್ಳೆ ಅವಕಾಶನ ಹಾಳು ಮಾಡ್ಕೊಂಡೆ. ಅಲ್ಲ, ಅವಳು ಸಿಕ್ಕಿದ ತಕ್ಷಣ ಅವಳು ಜುಟ್ಟು ಹಿಡ್ಕೊಂಡು ನಾನು ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ಬೇಕಾಗಿತ್ತು. ಅವಳ ಹತ್ರ ತುಂಬಾ ಮಾತಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು, ಅವಳನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದೆ ತಾನೆ? ಅದನ್ನಾದ್ರೂ ನೆಟ್ಟಿಗೆ ಮಾಡಿದ್ಯಾ? ಇಲ್ಲ. ಈಗ ನೀಡ್ ಮಾಡಿರೋ ಎಡವಟ್ಟಿಂದ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿರತ್ತೆ.
ಅದಕ್ಕೆ ಅವಳು ಎಸ್ಕೇಪ್ ಆಗಿರೋದು. ಇನ್ ಮುಂದೆ ಅವಳು ಅಲರ್ಟ್ ಆಗ್ತಾಳೆ. ಈಗ ಅವಳನ್ನ ಹುಡ್ಕೋದಕ್ಕೆ ಮೊದಲಿಂದ ಟ್ರೈ ಮಾಡಬೇಕು. ಸಾರಿ ಮಾಮ್, ಇವಾಗ ನಿನಗೆ ಗೊತ್ತಲ್ಲ ಮಾನ್ಯ ಮತ್ತೆ ಧನ್ಯ ವಿಷಯದಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ವಿ, ಕೂಡ ಹಾಕಿದ್ವಿ, ಆದ್ರೆ ಅವ್ರು ಎಸ್ಕೇಪ್ ಆದ್ರು. ಎಸ್ಕೇಪ್ ಆದ್ಮೇಲೆ ಎಷ್ಟೆಲ್ಲ ಆಬ್ಲಿಗೇಷನ್ಸ್ ಆಯ್ತು ಅಂತ ನೀನೇ ನೋಡಿದ್ಯಾ. ಆದ್ರೆ ಈ ವಿಚಾರದಲ್ಲಿ ಆಗ್ಬಾರ್ದು ಅಂತ ನಾನು ಈ ತರ ಮಾಡಿದೆ ಮಾಮ್. ಅವರಿಬ್ರು ಎಸ್ಕೇಪ್ ಆದ್ಮೇಲೆ ಅವ್ರನ್ನ ಮುಗಿಸೋ ಲೆವೆಲ್ವರೆಗೂ ಹೋದ್ವಿ ನಾವು. ಅಷ್ಟೆಲ್ಲ ರಿಸ್ಕ್ ಬೇಕಿತ್ತ? ಸೊ ಇದು ಅಲ್ಲೇ ಕ್ಲಿಯರ್ ಆಗೋಗ್ಲಿ, ಮುಂದಕ್ಕೆ ಏನು ಎಡವಟ್ ಆಗದೆ ಇರಲಿ ಅಂತ ಈ ತರ ಒಂದು ಪ್ಲಾನ್ ಮಾಡಿದೆ. ಆದ್ರೆ ಅದು ಈ ತರ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಮಾಮ್? ಈಗೇನ್ ಮಾಡೋದು? ಅವಳನ್ನ ಹಿಡ್ದಾಕ್ಬೋದಾಗಿತ್ತಲ್ವಾ? ಆ ಅವಕಾಶನ ಕಳ್ಕೊಂಡಿಯಲ್ಲ. ಹೀಗೇನಾದ್ರೂ ಅವಳು ಗೌತಮ್ ಕೈಗೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ಖಂಡಿತ ಅವಳಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ಇನ್ ಯಾವತ್ತೂ ಅವಳು ನಮ್ಮ ಕೈಗೆ ಸಿಗಲ್ಲ. ಹಾಗಾಗ್ಬಾರ್ದು. ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ನಾವ್ ಇಷ್ಟು ದಿವಸ ಇದ್ವಲ್ಲ ಆ ಮನೆ, ಅದು ಬೆಂಕಿ ಬಿದ್ದು ಸುಟ್ಟೋಯ್ತಂತೆ. ಆ ಮನೆ ಸುಟ್ಟೋಯ್ತಾ? ಹೆಂಗಮ್ಮ ಸುಟ್ಟೋಯ್ತು? ಅದೇನೋ ಕರೆಂಟ್ ವೈರ್ ಬೆಂಕಿ ಬಿದ್ಬಿಟ್ಟು ಇಡೀ ಮನೆಗೆ ಬೆಂಕಿ ಹತ್ಕೊಂಡ್ಬಿಡ್ತಂತೆ. ದೇವರ ದಯೆಯಿಂದ ಎಲ್ಲ ಒಳ್ಳೇದಾಗ್ತಿದೆ ಅನ್ಕೊಂಡಿದ್ದೆ, ಆದ್ರೆ ಈಗ ನೋಡಿದ್ರೆ ಹಿಂಗಾಗೋಯ್ತು. ನಾವ್ ಎಲ್ಲಿಗೆ ಹೋಗೋದು ಅಂತಾನೆ ಗೊತ್ತಾಗ್ತಿಲ್ಲ ಕಂದ. ನಮಗೆ ಅಂತ ಇಷ್ಟು ದಿವಸ ಒಂದ್ ಮನೆ ಇತ್ತು, ಈಗ ಅದು ಇಲ್ಲ. ಅಮ್ಮ ಕೇಳಮ್ಮ, ಗುಂಡು ಮಾಮ ತುಂಬಾ ಒಳ್ಳೆಯವರು, ಸಹಾಯ ಮಾಡ್ತಾರೆ. ಬೇಡ ಕಂದ, ಯಾರ ಒಳ್ಳೆತನೂ ನಾವು ಉಪಯೋಗಿಸ್ಕೋಬಾರ್ದು. ಅದು ಅಲ್ಲದೆ ಈ ಥರ ಆಯ್ತು ಅಂತ ಹೇಳಿದ್ರೆ ಅವ್ರು ತುಂಬ ಗಾಬರಿ ಪಡ್ತಾರೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಈಗಾಗಲೇ ಅವ್ರು ನಮಗೋಸ್ಕರ ತುಂಬ ಮಾಡಿದ್ದಾರೆ. ಅವ್ರ ಹತ್ರ ಈ ಥರ ವಿಷಯಕ್ಕೆಲ್ಲ ಸಹಾಯ ತಗೊಳಕ್ಕೆ ನನಗೆ ಅರ್ಹತೆ ಇಲ್ಲ. ಅವರು ತುಂಬ ದೊಡ್ಡವರು. ಈ ಥರ ಸಹಾಯ ಕೇಳಿದ್ರೆ ನಾನು ತುಂಬ ಚಿಕ್ಕವಳಾಗ್ಬಿಡ್ತೀನಿ. ಅಷ್ಟು ಅನಿವಾರ್ಯ ಅಂತ ಆದ್ರೆ ನಾನೇ ಸಮಯ ನೋಡ್ಕೊಂಡು ಕೇಳ್ತೀನಿ. ನೀನಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಕಂದ. ಅದೇನೇ ಆದ್ರೂ ನಾನು ನೋಡ್ಕೋತೀನಿ. ಕಂದ, ಡಾಕ್ಟರ್ ಬಂದು ಅಜ್ಜಿಗೆ ಔಷಧಿ ಕೊಟ್ಬಿಟ್ಟು ಹೋದ್ರಾ? ಅಮ್ಮ ಕೊಟ್ಟೋದ್ರು. ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ನೀವು ಹೀಗೆ ಇರಬೇಕು ಅಂತಲೇ ನಾನು ಬಯಸೋದು. ಥ್ಯಾಂಕ್ ಯು, ನನ್ನನ್ನು ಮೂವಿಗೆ ಕರ್ಕೊಂಡು ಹೋಗಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ, ತುಂಬಾ ಖುಷಿ ಆಯಿತು. ಪಾರ್ಥ, ನಾವು ಸಿನಿಮಾ ಥರ ನೋಡಿದೆ, ಅದನ್ನು ನಮ್ಮ ಜೀವನಕ್ಕೂ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ಇವಾಗ ಯಾಕೆ ಈ ಮಾತು ಬಂತು? ಯಾಕೆ ಅಂದರೆ ನೀವೇ ನೋಡಿದ್ರಲ್ಲ, ಸಿನಿಮಾದಲ್ಲಿ ಹೀರೋ ಹೀರೋಯಿನು ಒಬ್ರಿಗೊಬ್ರು ಬಿಟ್ಕೊಟ್ರಾ? ಇಲ್ಲ. ಅದೇನೇ ಸಮಸ್ಯೆ ಬಂದರೂ ಅದನ್ನೆಲ್ಲ ಲೆಕ್ಕಿಸದೆ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಂಡ್ರು. ಸೇಮ್ ನಮ್ಮ ಥರ ಅಲ್ಲ? ಯಾರು ಏನೇ ಹೇಳಿದ್ರು ನಾವು ಇಷ್ಟಪಟ್ಟವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಕೊನೆವರೆಗೂ ಅವ್ರನ್ನ ಜೊತೆಯಲ್ಲೇ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೋಬೇಕು. ಅಪೇಕ್ಷಾ ನೋಡಿ, ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು. ಆಗಲೇ ಪ್ರೀತಿ ಸ್ಟ್ರಾಂಗ್ ಆಗೋದು. ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗೇ ಇತ್ತು, ಈಗಲೂ ಸ್ಟ್ರಾಂಗ್ ಆಗೇ ಇದೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಡೌಟ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಪೇಕ್ಷಾ ನೋಡಿ, ಈ ಕೋಪ, ತಾಪ, ಮನಸ್ತಾಪ ಇದೆಲ್ಲ ಇದ್ದಿದೆ. ಆದರೆ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಕಡಿಮೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ.
ಅಲ್ಲ ಸರ್, ನಾನು SI ದೇವರಾಜ್ ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್, ಏನಾದರೂ ವಿಷಯ ಗೊತ್ತಾಯ್ತಾ? ಏನಾದರೂ ಅಪ್ಡೇಟ್ಸ್ ಇದೆಯಾ? ಹಾಂ ಸರ್, ಅದೇ ಹೇಳಿದ್ನಲ್ಲ, ನಿಮ್ಮ ತಾಯಿ ಬಗ್ಗೆ ಮಾಹಿತಿ ಗೊತ್ತಿರೋರೊಬ್ಬರು ಸಿಕ್ಕಿದ್ದಾರೆ, ಅವ್ರನ್ನ ಮೀಟ್ ಆಗಬೇಕು ಅಂತ. ಹಾಂ ಸರ್, ಇವತ್ತು ಅವ್ರನ್ನು ಮೀಟ್ ಆಗಿ ಕೊಡ್ತಾ ಇದ್ದೀವಿ. ನಾನು ನಿಮ್ಮ ಜೊತೆ ಬರ್ತೀನಿ ಸರ್. ಬೇಡ ಸರ್, ನಿಮಗೇನಕ್ಕೆ ತೊಂದರೆ? ನೀವು ಬ್ಯುಸಿ ಇರ್ತೀರಲ್ವಾ? ನಾವೇ ಮೀಟ್ ಮಾಡಿ ಅವ್ರನ್ನ ಮಾತಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಷ್ಟೊಳಗಡೆ ತುಂಬ ಟೈಮ್ ಹಿಡಿಯುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಂತೀವಿ ಸರ್. ಅಂದಾಗೆ ಸರ್, ಇವತ್ತು ನೀವು ಫ್ರೀ ಇರ್ತೀರಲ್ವಾ? ಹಾಂ ಸರ್, ನಾನು ಮನೇಲಿ ಇರ್ತೀನಿ. ಎಷ್ಟೊತ್ತಿಗೆ ಬರ್ತೀರಾ? ಸರ್, ಸಂಜೆ ಅಷ್ಟರೊಳಗಡೆ ಬರ್ತೀವಿ ಸರ್. ಓಕೆ ಸರ್, ಓಕೆ, ಐ ವಿಲ್ ಬಿ ವೇಟಿಂಗ್ ಸರ್. ಹಾಂ, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಸರ್. ಅಮ್ಮ ಅಮ್ಮ ಗೌತಮ್, ಅಮ್ಮ, ಏನ್ ಗೌತಮ್ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಏನ್ ವಿಷಯ? ಅದು ಗೌತಮ್ ಆನಂದ ತುಂದಿಲನಾಗಿದ್ದಾನೆ. ಮಾತು ಇಲ್ಲಿದೆ, ಹೊರಗೆ ಬರ್ತಾ ಇಲ್ಲ ಅಲ್ವಾ ಗೌತಮ್? ಗೌತಮ್, ಆರಾಮಾಗಿ ಏನ್ ವಿಷಯ ಹೇಳಿ. ಅಮ್ಮ, ನನ್ನ ತಾಯಿ ಮತ್ತು ತಂಗಿ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಗೊತ್ತಾಗಿದೆಯಂತೆ. ಇವತ್ತು ಸಂಜೆ ಮನೆ ಕರ್ಕೊಂಡು ಬರ್ತಾ ಇದ್ದಾರೆ. ಏನಪ್ಪ ಹಿಂಗಾಗೋಯ್ತು? ಮುಂದೆ ನಮ್ಮ ಕತೆ ನಿಜನಾ? ಅವ್ರನ್ನ ಈ ಮನೆಗೆ ಬರಮಾಡ್ಕೋಬೇಕು. ಎಷ್ಟೋ ವರ್ಷಗಳ ಮೇಲೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರು ಹಾಗೆ ಇರ್ಬೋದಲ್ವಾ? ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವಾ ಅಮ್ಮ? ನನಗಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅಮ್ಮ, ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಅದು ಸಡನ್ ಆಗಿ ನ್ಯೂಸ್ ಕೇಳಿದ್ನಲ್ಲ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೌತಮ್, ನನಗೂ ಅಷ್ಟೇ. ಆ ಸುದ್ದಿ ಕೇಳಿ ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಅಂತೂ ಆ ದೇವರು ಕಟ್ಟಾಗಿದ್ದ ಕರಡು ಬಳಿಯನ್ನ ಮತ್ತೆ ಜಾಯಿಂಟ್ ಮಾಡ್ದ. ಯಾವಾಗ ಬರ್ತಾರಂತೆ? ಹೇಳಿದ್ನಲ್ಲ ಸಂಜೆ ಎಕ್ಸಾಕ್ಟ್ ಟೈಮ್ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಒಟ್ಟಲ್ಲಿ ಬರೋದಂತೂ ಪಕ್ಕ ಅಂದಂಗಾಯ್ತು. ಹಾ, ಅಲ್ಲಿಗೆ ನಮ್ಮ ತಿಥಿ ಆಗೋದು ಪಕ್ಕ ಆಯ್ತು. ಮತ್ತೆ ಅಮ್ಮ, ತುಂಬಾ ಥ್ಯಾಂಕ್ಸ್. ನನಗ ಯಾಕೆ? ಅಮ್ಮನ ಹುಡುಕ್ಸೋದಕ್ಕೆ ನನ್ನ ಕೈ ಜೋಡಿಸಿದ್ರಲ್ಲ, ಇಷ್ಟು ವರ್ಷ ನಾನು ನೋಡ್ಕೊಂಡ್ರಲ್ಲ, ಇನ್ನು ತುಂಬಾ ವಿಷಯಗಳಿಗೆ ನಾನು ನಿಮಗೆ ಋಣಿಯಾಗಿರ್ಬೇಕಮ್ಮ. ಗೌತಮ್, ಏನು ಈ ಫಾರ್ಮಾಲಿಟಿ ಅಲ್ಲ? ಗೌತಮ್, ಎಷ್ಟೇ ಆದ್ರೂ ನೀನು ಕೂಡ ಅವಳು ಮಗನೇ ತಾನೆ. ಅದು ಇವ್ರ ದೊಡ್ಡ ಗುಣ ಮಾವ. ಇವ್ರು ಇರ್ಲಿಲ್ಲ ಅಂದಿದ್ರೆ ಈ ಮನೆ ಹೀಗಿರ್ತಾ ಇರಲಿಲ್ಲ, ಬೇರೆ ಥರನೇ ಇರ್ತಾ ಇತ್ತು. ಇಷ್ಟು ವರ್ಷ ಈ ಮನೇನ ಅಮ್ಮನೇ ನಡೆಸ್ಕೊಂಡ್ ಬಂದಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಏನು ಗೌತಮ್, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಇಲ್ಲಮ್ಮ, ಜೆನ್ಯೂನ್ಲಿ ಐ ಮೀನ್ ಇಟ್. ಸರಿ, ಈ ವಿಷಯ ನಾನು ಅಜ್ಜಿಗೆ, ಭೂಮಿಕಾ ಅವ್ರಿಗೆಲ್ಲ ಹೇಳಬೇಕು. ಅಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಸ್ಬೇಕು. ಓಕೆ, ನಾನು ಸಂಜೆ ತನಕ ಬಿಸಿ ಇರ್ತೀನಿ. ಹಾಂ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅಣ್ಣ, ಏನಣ್ಣ ಇದು? ಆ ಭಾಗ್ಯ ನಮ್ಮ ಬಗ್ಗೆ ಏನಾದರೂ ಗೌತಮ್ ಹತ್ರ ಹೇಳಿದ್ರೆ ನಮ್ಮ ಕತೆ ಮುಗೀತು. ಸಿಸ್ಟರ್, ಯಾವುದಕ್ಕೂ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿರು. ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಹಿತ್ಲು ಬಾಗಿಲಿಂದ ಓಡೋಗ್ಬಿಡೋಣ. ಜೀವ ಒಂದು ಉಳಿದ್ರೆ ಹೆಂಗಾದ್ರೂ ಬದುಕ್ಬೋದು. ಅಣ್ಣ, ಇರೋದಂತಾನೆ ಹೇಳ್ತಾ ಇರೋದು. ಭೂಮಿಕಾ ಅವರೇ, so happy, I'm so happy. ಏನ್ ನಿಮ್ಮ ಅಚಾನಕ್ ಖುಷಿ ಕಾರಣ? ಮತ್ತಂಗಿ ಬರ್ತಾ ಇದಾರೆ. ಇವತ್ತು ಸಂಜೆ ಬರ್ತಾ ಇದಾರೆ. ನೋಡಿ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇರಬೇಡ. ಪೊಲೀಸ್ನವ್ರು ಫೋನ್ ಮಾಡಿದ್ರು, ಇವತ್ತು ಸಂಜೆ ಅಮ್ಮನ ತಂಗಿನ ಕರ್ಕೊಂಡ್ ಬರ್ತಾ ಇದಾರಂತೆ. ಕೇಳಿದಾಗಿಂದ ನನ್ನ ಖುಷಿ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇಷ್ಟು ದಿನ ಒಳಗೆ ನೋವು ಇತ್ತಲ್ಲ, ಅದು ಖುಷಿಯಾಗಿ ಕನ್ವರ್ಟ್ ಆಗಿದೆ. ಅಫ್ಕೋರ್ಸ್, ಬಡ್ಡಿ ಸಮೇತ ಖುಷಿ ಆಗ್ತಾ ಇದೆ. ಬಡ್ಡಿ ಸಮೇತ. ಅಂತೂ ಆ ದೇವರು ನಿಮ್ಮ ಬೇಡಿಕೆನ ಈಡೇರಿಸಿದ್ನಲ್ಲ, ಇಷ್ಟೇ ಸಾಕು. ಅದಕ್ಕೆ ಹೇಳೋದು, ಎವ್ರಿಥಿಂಗ್ ಕಮ್ಸ್ ಇನ್ ಟೈಮ್ ವೆನ್ ಯು ವೇಟ್, ಬಿ ಪೇಷನ್ಸ್ ಅಂತ. ಬಟ್ ನಮಗೆ ಬೇಕಾಗಿದ್ದು ಸಿಗದೆ ಇದ್ದಾಗ ಪೇಷಂಟ್ ಥರ ಆಗ್ಬಿಡ್ತೀನಿ. ಸರಿ, ಅದೆಲ್ಲ ಬಿಡಿ. ಈಗ ನಾನು ರೆಡಿ ಆಗ್ಬಿಡ್ತೀನಿ, ನೀವು ರೆಡಿಯಾಗಿ. ಅಮ್ಮನ ವೆಲ್ಕಮ್ ಮಾಡಬೇಕು. ನಮ್ಮಮ್ಮನ ಸೊಸೆರಿ ನೀವು.
ನೀವೇ ಚೀಫ್ ಗೆಸ್ಟ್ ರೀ ಅಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ. ಅವ್ರು ನಿಮ್ಮನ್ನು ನೋಡ್ತಾ ಇದ್ದಾಗೆ ಆಹಾ ಎಂಥ ಸುಸೆನ್ ತೊಗೊಂಬಂದಿದ್ಯೋ ಅಂತ ಹಾಗೆ ನೆಟ್ಗೆ ಮುರಿಬೇಕು. ಹಂಗೆ ರೆಡಿ ಆಗ್ಬಿಡಿ ಕಮಾನ್. ಯಾಕೆ ನಾನು ಹೀಗಿದ್ರೆ ಅಮ್ಮ ನೆಟ್ಗೆ ತೆಗಿಯಲ್ವಾ? ಇಲ್ಲ ಬಿಡಿ, ನೀವು ಹೇಗಿದ್ರು ಚೆನ್ನಾಗಿರ್ತೀರಾ. ಸರಿ, ಈಗ ಬರೀ ನೀವು ರೆಡಿ ಆಗೋದಷ್ಟೇ ಅಲ್ಲ, ಮನೆಯವ್ರಿಗೆಲ್ಲ ರೆಡಿ ಮಾಡಿಸ್ಬೇಕು. ಹಾಗೇನೆ ಅಮ್ಮನಿಗೆ ತಂಗಿಗೆ ರೂಮ್ ರೆಡಿ ಆಗಬೇಕು. ಇದೆಲ್ಲ ಉಸ್ತುವಾರಿನೂ ನಿಮಗೆ ವಹಿಸ್ತಾ ಇದ್ದೀನಿ. ನಾನು ಯಾವ ಕೆಲಸನೂ ಮಾಡಲ್ಲ. ನಾನು ಎಲ್ಲಾನು ರೆಡಿ ಮಾಡ್ತೀನಿ. ಓಕೆ? ಏನು ಓಕೆ ನಿಂತಿದ್ರಲ್ಲಿ ಹೋಗಿ ರೆಡಿ ಮಾಡಿಸಿ. ಅವ್ರು ಸಂಜೆ ಬರ್ತಾರೆ ಅಂತ ಹೇಳಿದ್ದೀರಾ ನೀವು? ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಬರಬೇಕು, ಅಷ್ಟ್ರಲ್ಲಿ ನಾನು 10 ಸಲ ರೆಡಿ ಮಾಡ್ತೀನಿ. ಅವನು ಬರ್ತಾನೋ ಬಿಡ್ತಾನೋ ಮೊದಲು ನೀವು ರೆಡಿ ಮಾಡಿಸಿ. ಟೈಮ್ ಆಗುತ್ತೆ. ಓಕೆ ಓಕೆ ಓಕೆ, ನಾನು ರೆಡಿ ಮಾಡಿಸ್ತೀನಿ. ಬಟ್ ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಸ್ವೀಟ್ ತರ್ತೀನಿ ನಿಮ್ಮ ಬಾಯ್ ಸಿಹಿ ಮಾಡಕ್ಕೆ. ಇಷ್ಟು ತಗೊಂಬನ್ನಿ. ಡೆಫಿನೆಟ್ ಆಗಿ ಇಷ್ಟೊಂದು ತರ್ತೀನಿ. ಪಾ ಓಡ ಬೇಗ. ಸಿಸ್ಟರ್, ಏನು ಸಿಸ್ಟರ್ ಎಲ್ಲ ಅಯೋಮಯ ಆಗ್ತಾ ಇದೆ. ನಾವು ಹಂಗೆ ಮಾಡಕ್ಕೆ ಹೋದ್ರೆ ಹೆಂಗೆಂಗೋ ಆಗೋಯ್ತಲ್ಲ. ಇದು ಹೆಂಗಾಯ್ತು ಗೊತ್ತಾ? ಆರತಿ ಎತ್ತಕ್ಕೆ ಹೋಗಿ ಮಹಾಮಂಗಳಾರತಿ ಮಾಡಿಸ್ಕೊಂಡಂಗಾಯ್ತು. ನಮ್ಮ ಬಾಣ ನಮಗೆ ತಿರುಗಿ ಬಾಣ ಆಗೋಯ್ತಲ್ಲ. ಏನು ಆಗುತ್ತೆ ಅಂತ ಗೊತ್ತಾಗೋದ್ರೊಳಗಡೆ ಸರ್ಜಿಕಲ್ ಸ್ಟ್ರೈಕ್ ಆಗೋಯ್ತಲ್ಲ. ಸಿಸ್ಟರ್, ನಾವು ಹುಡುಕೋದ್ರೊಳಗಡೆ ಅವನೇ ಹುಡುಕ್ಸ್ಬಿಟ್ಟಿದ್ರಲ್ಲ ಸಿಸ್ಟರ್. ಏನು ಮಾಡೋದು ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಂಗೂ ಹಂಗೆ ಆಗಿದೆ ಸಿಸ್ಟರ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳೇನಾದರೂ ಈ ಮನೆಗೆ ಎಂಟ್ರಿ ಕೊಟ್ರೆ ನಾವು ಹಿಂಬಾಗ್ಲಿಂದ ಸೈಲೆಂಟಾಗಿ ಎಕ್ಸಿಟ್ ಕೊಡ್ಬೇಕಾಗತ್ತೆ. ನೀನು ಅಮ್ಮನ ಸಿಂಪತಿಲಿ ಉಳ್ಕೊಂಡ್ರು ಉಳ್ಕೋಬಹುದು. ಆದ್ರೆ ನನ್ನ ಕಥೆ ಏನು? ಗೌತಮ್ ನನ್ನ ಖಂಡಿತವಾಗಿ ಫುಟ್ಬಾಲ್ ಅಂತ ಗೊತ್ತು ಈ ಮನೆಯಿಂದ ಆಚೆ ಆಗ್ತಾನೆ ಸಿಸ್ಟರ್. ತೀರ್ಥಯಾತ್ರೆಗೆ ಹೊರಡೋದಕ್ಕೆ ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಆಗಿರೋದು ಒಳ್ಳೇದು ಅಂತ ಅನ್ಸುತ್ತೆ. ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಸರ್. ನನ್ನ ಕರಾಳ ಭವಿಷ್ಯ ನನ್ನ ಕಣ್ಣು ಮುಂದೆ ಕಾಡ್ತಾ ಇದೆ. ನನಗಿನ ಮುಳಿಗಾಲ ಇಲ್ಲ ಸಿಸ್ಟರ್. ನಾನು ಏನು ಮಾಡಲಿ ಸಿಸ್ಟರ್? ಅಯ್ಯೋ ದೇವ್ರ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ನನ್ನ ಟೆನ್ಷನ್ ಇದ್ರೆ ನಿಂತು ಬೇರೆ. ನೀನ್ ಹೆದರದಲ್ದೆ ನನ್ನನ್ನು ಹೆದರಿಸ್ತಾ ಇದೆಯಲ್ಲ. ನಾನು ಹೆದರಿಸ್ತಾ ಇಲ್ಲ ಸಿಸ್ಟರ್, ಎಚ್ಚರಿಸ್ತಾ ಇದ್ದೀನಿ. ಗೌತಮ್ಮು ತನ್ನ ಒರಿಜಿನಲ್ ಅಮ್ಮ ಈ ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಷ್ಟು ಖುಷಿ ಪಟ್ಟ ನೋಡು. ನೀನು ಮುಖ ನೋಡ್ಬೇಕಾಗಿತ್ತು. ಈ ಎಣ್ಣೆಯಲ್ಲಿ ಬಿಟ್ಟ ಪೂರಿ ಉಬ್ಬುತ್ತಲ್ಲ, ಹಂಗೆ ಉಬ್ಕೊಂಡಿತ್ತು. ಎಳೆಗರು ಅಮ್ಮನ ಕಂಡ ತಕ್ಷಣ ಚಿನ್ನಾಟ ಆಡ್ಕೊಂಡು ಅದ್ರ ಹತ್ರ ಹೋಗುತ್ತಲ್ಲ, ಹಂಗೆ ಹೋಗ್ತಾ ನೋಡ್ತಾ ಇರೋದು ಸಿಸ್ಟರ್ ನೀನು. ಆಗ ನಾನು ನೀನು ಎಲ್ಲರೂ ಅವನ ಕಣ್ಣಿಗೆ ಕಾಲ್ಗೆ ಸಾಬಿಡ್ತೀವಿ ಸಿಸ್ಟರ್. ನಾನಾಗಿರೋ 1000 ರೂಪಾಯಿ ನೋಡ್ತಾರ ಆಗ್ಬಿಡ್ತೀವಿ. ನಮ್ಮನ್ನು ಹೇಳೋರು ಯಾರು ಇರಲ್ಲ. ದೇವಾ, ಸುಮ್ಮನೆ ಇರೋಣ. ಮಾಡೋದೆಲ್ಲ ಮಾಡೋಡು ಅಂತ ಅಳ್ತಾ ಇದೆಯಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಾನೇನ್ ಮಾಡಿದೆ? ಏನ್ ಮಾಡಿದೆ ಅಂತ ನನ್ನನ್ನೇ ಕೇಳ್ತಾ ಇದೀಯಾ? ಅಲ್ಲ, ಜೈನ ನಮ್ಮ ಟೀಮಿಗೆ ಸೇರಿಸ್ಕೊ ಅಂತ ಹೇಳಿದ್ ನೀನೇ ತಾನೆ. ಅವ್ನು ನಮ್ಮ ಜೊತೆ ಸೇರ್ಕೊಂಡ್ರೆ ಆನೆ ಬಲ ಬರುತ್ತೆ ಅಂತ ಹೇಳಿದೆ. ನೀನ್ ಹೇಳಿದೆ ಅಂತ ಅವನನ್ನ ಸೇರಿಸ್ಕೊಂಡೆ. ಎಲ್ಲ ಒಂದು ದಾರಿಗೆ ಬರುತ್ತೆ ಅಂತ ಅನ್ಕೊಂಡ್ರೆ ನಿನ್ನೆ ನೀನು ಅವನು ಹೋಗ್ಬಿಟ್ಟು ಏನ್ ಮಾಡಿದ್ರಿ? ನೀವು ಮಾಡಿರೋ ಎಡವಟ್ಟಿಂದ ಭಾಗ್ಯ ತಪ್ಪಿಸ್ಕೊಂಡು ಗೌತಮ್ ಕಡೆಯವ್ರಿಗೆ ಸಿಕ್ಕಿರ್ಬೋದು. ಆಮೇಲೆ ಅವರೇ ಗೌತಮ್ ಫೋನ್ ಮಾಡಿರ್ಬೋದಲ್ವಾ? ಇದೆಲ್ಲ ಆಗಿದ್ದು ನಿನ್ನಿಂದ. ನಾನು ಮೊದಲೇ ಹೇಳಿದೆ ಜಯದೇವ್ನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡೋದು ಬೇಡ ಅಂತ. ಜೈನ ನಂಬ್ಕೊಂಡು ಏನೇನೋ ಆಗೋಯ್ತು. ಈ ಜಯದೇವ್ ಏನೋ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳ್ದ. ಈಗ ನೋಡಿದ್ರೆ ಏನೂ ಮಾಡಿಲ್ಲ. ಮಾಮ್, ಮಾಮ್ ಏನೋ ಮಾತಾಡ್ತಾ ಇದ್ರಿ, ನನ್ನ ಹೆಸರು ಯಾಕೆ ಬಂತು? ಅದು ಜೈ ದೊಡ್ಡ ಪ್ರಾಬ್ಲಮೇ ಆಗಿದೆ. ಪ್ರಾಬ್ಲಮ್ ಏನ್ ಮಾಮ್? ನನ್ನ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಗೊತ್ತಾಗಿದೆ ಅಂತೆ. ಇವತ್ತು ಸಂಜೆ ಮನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಯಾವ ಬರ್ತಾರಂತೆ? ಹೇಳಿದ್ನಲ್ಲ ಸಂಜೆ ಎಕ್ಸಾಕ್ಟ್ ಟೈಮ್ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಈಗ ಅವರು ಈ ಮನೆಗೆ ಬರ್ತಿದ್ದಾರೆ. ಅವ್ರಿಗೊಂದು ಗತಿ ಕಾಣಿಸ್ಬೇಕು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಈಗ ನಾವೇ ಆರತಿ ಮಾಡಿ ಅವ್ರನ್ನ ಈ ಮನೆಗೆ ಕರ್ಸ್ಕೋಬೇಕು. ಏನ್ ಹೇಳ್ತಾ ಇದೀಯ ಮಾಮ್? ನಿಜ ನಾನು ಹೇಳ್ತಾ ಇರೋದು. ಎಲ್ಲ ನಿನ್ ಪ್ರಸಾದ. ಅವ್ರ ಮನೆಗೆ ಬೆಂಕಿ ಹತ್ತಿ ನಿಂತು ಹೋಗಿ ನಮ್ಮ ಬುಡಕ್ಕೆ ಬೆಂಕಿ ಹಚ್ಬಿಟ್ಟಿದ್ಯಲ್ಲ. ಏಯ್ ಅಳಿಮಯ್ಯ, ನಮಗಿಂತ ಮುಂಚೆ ಆ ಗೌತಮ್ ಕಡೆಯವರು ಅವಳನ್ನು ಹುಡುಕ್ಸ್ಬಿಟ್ಟಿದ್ದಾರೆ. ಈಗ
ನಿನ್ನ ಕುರ್ಚಿಗೆ ಸಂಚಿಕಾರ ಬರೋದಕ್ಕೆ ಗ್ಯಾರಂಟಿ ಸಿಸ್ಟರ್. ಅವನ ಒರಿಜಿನಲ್ ಅಮ್ಮ ಬರ್ತಿದ್ದಂಗೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ನಿನ್ನನ್ನು ಇತ್ತು ಇಲ್ದಂಗೆ ಮಾಡ್ಬಿಡ್ತಾರೆ ಸಿಸ್ಟರ್. ನಿನ್ನ ಕಥರು ಪವರು ಯಾವುದು ಉಳಿದಂಗೆ ಮಾಡ್ಬಿಡ್ತಾನೆ ಸಿಸ್ಟರ್. ಈಗ ನೀನು ತಡ ಮಾಡಂಗಿಲ್ಲ, ಅವಳು ಬರ್ದಿರೋ ಹಂಗೆ ಏನಾದರೂ ಮಾಡು ಸಿಸ್ಟರ್, ಪ್ಲೀಸ್ ಸಿಸ್ಟರ್. ನಾನು ಅಳೋದಿಲ್ಲ, ನೀನು ಮಾಡು ಸಿಸ್ಟರ್. ಅದು ನನಗೂ ಗೊತ್ತು, ಆದರೆ ಹೇಗೆ ತಡೆಯೋದು? ಡೋಂಟ್ ವರಿ ಮಾಮ್, ನಮಗಿನ್ನೂ ಬೇಜಾನ್ ಟೈಮ್ ಇದೆ. ಬಿಗ್ ಬ್ರೋ ಅವ್ರ ಅಮ್ಮನ ತಂಗಿನ ಕರ್ಕೊಂಡು ಬರಲಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಅಲ್ಲ, ಪ್ಲೇಟ್ ಚೇಂಜ್ ಮಾಡೋದು ನಮ್ಗೇನು ಹೊಸ್ತಾ? ಆದರೂ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ಭಯ ಆಗ್ತಿದೆ, ಏನು ಆಗ್ಬಿಡುತ್ತೋ ಅಂತ.